ಶೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ರೆಟ್ರೋ ಡ್ರೆಸ್ ಅಲ್ಲಿ ಎಲ್ಲಿಗೆ ಹೊರಟಿದ್ದಾಳೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ದುಬೈಯಲ್ಲಿ ಡ್ಯಾನ್ಸ್ ಕಪ್ ಅಂತ ಆಗುತ್ತೆ. ಸೊ ಈ ವರ್ಷ ನಾವು ಕಾಂಪೀಟ್ ಮಾಡ್ತಾ ಇದ್ದೇವೆ. ಡ್ಯಾನ್ಸ್ ಅಲ್ಲಿ ತುಂಬಾ ಕ್ಯಾಟಗರೀಸ್ ಇದೆ, ಸಿನಿಮ್ಯಾಟಿಕ್ ಜೂನಿಯರ್, ಸಿನಿಮ್ಯಾಟಿಕ್ ಸೀನಿಯರ್, ಡ್ಯುಯೆಟ್ ಸೀನಿಯರ್, ಡ್ಯುಯೆಟ್ ಜೂನಿಯರ್ ಹಾಗೆ. ಸೊ ನಾವು ಸಿನಿಮ್ಯಾಟಿಕ್ ಸೀನಿಯರ್ಸ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡ್ತಾ ಇದ್ದೇವೆ. ನಾವು ಅಲ್ ನಾಸರ್ ಲೀಜರ್ ಲ್ಯಾಂಡ್ಗೆ ಹೋಗ್ತಾ ಇದ್ದೇವೆ. ನಾನು ಡ್ರಾಯಿಂಗ್ ಕಾಂಪಿಟಿಷನ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನನಗೆ ಆಲ್ ದ ಬೆಸ್ಟ್ ಹೇಳಿ. ನಾವು ಮನೆಯಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಗಿ ಅಲ್ಲಿ ರೀಚ್ ಆಗುವಾಗ 11 ಗಂಟೆ ಹಾಗೆ ಆಗಿತ್ತು. ನಮಗೆ ರಿಪೋರ್ಟಿಂಗ್ ಟೈಮ್ 10:30 ಅಂತ ಕೊಟ್ಟಿದ್ರು. ಆದರೆ ಪುಣ್ಯಕ್ಕೆ ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅಲ್ಲಿ ಕೇಳಿದಾಗ 11:45ಕ್ಕೆ ನಮ್ಮ ಸ್ಲಾಟ್ ಅಂತ ಹೇಳಿದ್ರು. ನಾವು ಹೋಗುವಾಗ ನಮ್ಮ ಉಳಿದ ಟೀಮ್ ಮೇಟ್ಸ್ ಎಲ್ಲರೂ ಗ್ರೀನ್ ರೂಮ್ ಅಲ್ಲಿ ಇದ್ರು. ಹಾಗೆ ನಾವು ಹೋಗಿ ಅವರನ್ನ ಜಾಯ್ನ್ ಆದ್ವಿ. ಹಲೋ, ನಾವೀಗ ಗ್ರೀನ್ ರೂಮಿಗೆ ಬಂದಿದ್ದೇವೆ. ಸರಿತಕ್ಕ, ಹಲೋ. ಪೂರ್ಣಿಮಕ್ಕ, ಇವರು ಪೂರ್ಣಿಮಾ, ಇವರು ಜೈಮಿನಿ, ಹಾ ಇವರು ನೋಡಿ ಇಲ್ಲಿ ಅಕ್ಷತಾ, ಇವರು ಹೇತಲ್, ಫೈನಲಿ ಅರ್ಚನಾ. ಕನ್ನಡದ ಧ್ವಜವನ್ನ ಎತ್ತಿ ಹಿಡಿದ ದುಬೈ ಕರ್ನಾಟಕ ಸಂಘದ ಕನ್ನಡದ ದೀಪವನ್ನ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳು ಸೇರಿ ಈ ಜ್ಯೋತಿಯನ್ನ ಬೆಳಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅನ್ಸದೇ ಇಲ್ಲ, ಆ ಮಟ್ಟಿಗೆ ಅದು ನಮ್ಮ ದೇಶ ಆಗಿದೆ, ನಮ್ಮ ರಾಜ್ಯ ಆಗಿದೆ ದುಬೈ ಅಂತ ಹೇಳ್ಬೋದು. ಎಲ್ಲ ನಮ್ಮವರೇ ಕಾಣಿಸ್ತಾರೆ. ಡ್ಯಾನ್ಸ್ ಕಪ್ 2025. ನಾನು ಕೂಡ ಒಬ್ಬ ಡ್ಯಾನ್ಸರ್. ಬೇಸಿಕಲಿ ನಾನು ಈಗಲೂ ನನ್ನನ್ನು ಆಕ್ಟರ್ ಅಂತ ಕನ್ಸಿಡರ್ ಮಾಡಲ್ಲ, ಈಗಲೂ ನನ್ನನ್ನು ಡ್ಯಾನ್ಸರ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ನನ್ಗೆ ಈಗಲೂ ನೆನಪಿದೆ, ನಮ್ಮ ಊರಲ್ಲಿ ನಾನು ಹುಟ್ಟಿದ ಬೆಳೆದೆಲ್ಲ ಉಡುಪಿ ಜಿಲ್ಲೆಯ ಕಾಪು ಅಂತ ಒಂದು ಹಳ್ಳಿ, ಮಜೂರ್ ಅಂತ. ಅಲ್ಲಿ ಇದರ ಕಾಪು ಅವರು ಯಾರಾದ್ರು? ಓಕೆ. ಸೊ ಇದೊಂದು 15 ವರ್ಷದ ಹಿಂದಿನ ಮಾತು. ಎಲ್ಲೇ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಲಿ, ಒಂದು ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಲಿ, ಯಾರ್ದೋ ಬೈಕೋ ಯಾರ್ದೋ ಸೈಕಲ್ ಇಟ್ಕೊಂಡು ಹೋಗ್ತಾ ಇದ್ವಿ. ಕಾಂಪಿಟೇಷನ್ ಪರ್ಫಾರ್ಮ್ ಮಾಡಿ ಬರ್ತಾ ಇದ್ವಿ. ವಿನ್ ಆಗೋದು ಮ್ಯಾಟರ್ ಆಗ್ತಿರ್ಲಿಲ್ಲ, ಪರ್ಫಾರ್ಮ್ ಮಾಡೋದು ಮ್ಯಾಟರ್ ಆಗ್ತಾ ಇತ್ತು. ಸೊ ಅದೆಲ್ಲ ಆ ದಿನಗಳು ನನಗೆ ಬಹಳ ನೆನಪಾಗ್ತಾ ಇದೆ. ಈಗ ಈ ಒಂದು ಅದ್ಭುತವಾದ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾನು ಆಕ್ಚುಲಿ ಸರ್ ಜಡ್ಜ್ ಅಂತ ಹೇಳಿದ್ರು, ದೇವರಾಣಿಗೂ ನಾನು ಜಡ್ಜ್ ಅಲ್ಲ ಇವತ್ತು. ನನಗೆ ಜಡ್ಜ್ ಮಾಡೋಕ್ ಬರಲ್ಲ. ಹಾಗಾಗಿ ಅಂಡ್ ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಜವಾಬ್ದಾರಿಯ ಕೆಲಸ. ಹಾಗಾಗಿ ನಾನು ಇವತ್ತು ಬರೀ ಡ್ಯಾನ್ಸ್ ನೋಡ್ತೀನಿ, ಎಂಜಾಯ್ ಮಾಡ್ತೀನಿ, ಇಷ್ಟಪಡ್ತೀನಿ ಅಷ್ಟೇ. True leadership skills, making sure that everybody is thanked. I appreciate that quite a lot. Thank you very much. Thank you very much for that. So without further ado, we'll start. Let's dim the lights for the first section, which is for Cinematic Junior. ಸಿನಿಮ್ಯಾಟಿಕ್ ಜೂನಿಯರ್ ಅಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ ಇತ್ತು. ಅದರಲ್ಲಿ ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಡೆಡಿಕೇಟ್ ಮಾಡಿ ಈ ಸಾಂಗ್ ಅನ್ನ ಮಾಡಿದ್ರು. ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಅನ್ನ. ನಂಗಂತೂ ತುಂಬಾನೇ ಇಷ್ಟ ಆಯ್ತು ಈ ಪರ್ಫಾರ್ಮೆನ್ಸ್. ನಾನಿಲ್ಲಿ ನನಗೆ ಇಷ್ಟವಾದ ಕೆಲವೊಂದು ಡ್ಯಾನ್ಸನ್ನು ಮಾತ್ರ ಹಾಕಿರ್ತೇನೆ. ಅದರಲ್ಲಿ ಇದೊಂದು ನನಗೆ ತುಂಬಾ ಇಷ್ಟ ಆದ ಡ್ಯಾನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಸಿನಿಮ್ಯಾಟಿಕ್ ಸೀನಿಯರ್ಸ್ ಇದರಲ್ಲಿ ಫಸ್ಟ್ ಡ್ಯಾನ್ಸ್. ಇನ್ನು ಸೆಕೆಂಡ್ ಪರ್ಫಾರ್ಮೆನ್ಸ್ ನಮ್ಮದು. ನಮ್ಮ ಪರ್ಫಾರ್ಮೆನ್ಸನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ನೀವೆಲ್ಲರೂ ನೋಡಿಯೇ ಇರ್ತೀರಾ. ನಾನು ಡ್ಯಾನ್ಸ್ ವಿಡಿಯೋ ಫುಲ್ ಹಾಕೋದಿಲ್ಲ, ಜಡ್ಜಸ್ ಕಮೆಂಟನ್ನು ಮಾತ್ರ ಸಣ್ಣ ತುಣುಕನ್ನು ಹಾಕ್ತೇನೆ.
ಒನ್ಸ್ ಮೋರ್ ಚಪ್ಪಾಳೆ ಒನ್ಸ್ ಮೋರ್ ಬರಬೇಕು ದಯವಿಟ್ಟು. ಜಡ್ಜಸ್ ಇದು ಟೀಮ್ 2 ಆಯ್ತಾ, ಪ್ಲೀಸ್ ನೋಟ್. ಅವಾಗ ಅನೌನ್ಸ್ಮೆಂಟ್ ಅಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಯ್ತು, ಟೀಮ್ 3 ಅಂದ್ರು. ದಿಸ್ ಇಸ್ ಟೀಮ್ 2. Actually, I want to ask Brushali ma'am. I've seen her profile. She has acted, worked with all the Bollywood, Tamil and Telugu stars. But how you enjoying the Kannada retro? Hello team. Yeah, I like this theme. The retro theme, always old is gold. So all were very impressive. I like the act. Very nice. Thank you. Who's the choreographer? Sarita ma'am. ಇವರಿಗೆ ಸರ್ಟಿಫಿಕೇಟ್ಸ್ ಅನ್ನ ಪ್ರಶಂಸಾ ಪತ್ರವನ್ನು ನೀಡೋದಕ್ಕೆ ಲಾರೆನ್ಸ್ ಅವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದಾನೆ. ಲಾರೆನ್ಸ್. ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್. 8 ಬೊಂಬೆಗಳನ್ನು ನೋಡಿದಾಗೆ ಆಯಿತು. ಇಟ್ಸ್ ವೆರಿ ಓಲ್ಡ್ ಸರ್, ಸ್ಟಿಲ್ ಇನ್ ಬ್ಲಾಕ್ ಅಂಡ್ ವೈಟ್, ಕಲರ್ಗೆ ಬಂದಿಲ್ಲ ಅವರು. ಚಪ್ಪಾಳೆಗಳು ಬರ್ತಾ ಇರಬೇಕು, ನೀವು ಹುರಿದುಂಬಿಸ್ತಾ ಇರಬೇಕು. ಇವರು ಈ ಒಂದು 5 ನಿಮಿಷದ ಪರ್ಫಾರ್ಮೆನ್ಸ್ಗೋಸ್ಕರ 3 ತಿಂಗಳು ಕಷ್ಟಪಟ್ಟಿದ್ದಾರೆ. ಆ ಒಂದು ಬಹುಮಾನವನ್ನೇ ಗೆಲ್ಲೋದಕ್ಕೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಇವರಿಗೆ ನಿಮ್ಮ ಪ್ರೋತ್ಸಾಹ ಇರಲಿ. Nice and very simple and neat choreography. I know you all getting time very less for the practice because of you all are working. I can understand, but still you all did very nice. All the best. Who's the choreographer? Amazing choreography. I loved the innovative approach of the entry. It was great, and girls were rocking, and it was a blockbuster performance. ಇಲ್ಲಿ ಕೆಲವೊಂದು ಶಾಪ್ಸ್ ಸಹ ಇದ್ವು. ಇಲ್ಲಿ ಈ ಶಾಪಲ್ಲಿ ಅವರು ಚಾಕ್ಲೇಟ್ಸನ್ನು ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಚಾಕ್ಲೇಟ್ಸ್, ನಾವೆಲ್ಲ ಟೇಸ್ಟ್ ಮಾಡಿ ನೋಡಿದ್ವಿ. ಇನ್ನೂ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಸಹ ಇತ್ತು. ಎಲ್ಲ ವೇದಿಕೆಗಳಲ್ಲಿ ಕನ್ನಡದ ಹಾಡುಗಳನ್ನ ಹಾಡ್ತಾ ಇರುವಂತಹ ಅಶೋಕ್ ಅರ್ಚನ್ ಅವರು ರಂಗಭೂಮಿಯ ನಟರು ಹೌದು, ಕಲಾ ಪೋಷಕರು ಹೌದು. So this is Oman chips, the chili Oman chips with chocolate. Okay. That's also very different flavor. And then this is just dark roasted almonds. ಇಲ್ಲಿ ಲೈಫ್ ಮೆಡಿಕಲ್ ಸೆಂಟರ್ ಅವರ ಸ್ಟಾಲ್ ಇತ್ತು. ಅಲ್ಲಿ ಫಿಟ್ನೆಸ್ ಚಾಲೆಂಜ್ ಕೂಡ ಇತ್ತು. ನಾವು ಕೂಡ ಟ್ರೈ ಮಾಡಿದ್ವಿ. ತುಂಬಾನೇ ಖುಷಿ ಆಯ್ತು. सिर्फ हाथ लो कर रहे 16, 17, 18, 19, 20, lower, 21, 22, 23. ಕಂಗ್ರಾಚುಲೇಷನ್. ಎಷ್ಟು 50 ಆಗಿದೆ. 50 ತೆಗ್ದಾ? 50 ಪ್ರಶಾಂತ್ ಖುಷಿಯಲ್ಲಿದ್ದಾರೆ. Team Polka Dot. 3, 2, 1, happen. Hooray! Okay. So again, whoever will reach 50 for the kids. 50. Yeah. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 64, 65, 66, 67, 68, 69. Last two contenders, 70,
71, 72, 73, 74, 75. You can do it. 76, 77, 78, 79, 80. You can still do it. 81, 82, 83, 84, 85. I think we have double winners here. Yeah? All right. Congratulations. Yeah, good. How was it? Good? How was it? Very good. Can we give? Yeah, please. Good job, everyone. This is for you. Now, after this, you have to drink your vitamins, okay? Vitamins is there. ಇನ್ನು ಶಿವಾಂಶ್ ಮೊದಲೇ ಹೇಳಿದ್ನಲ್ಲ ಅವ್ನು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಕಾಂಪೀಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಇಲ್ಲಿ ತುಂಬಾ ಜನ ಮಕ್ಕಳು ಕಾಂಪೀಟ್ ಮಾಡಿದ್ರು. ಎಲ್ಲರೂ ಒಬ್ರಿಗಿಂತ ಒಬ್ರು ತುಂಬಾನೇ ಚೆನ್ನಾಗಿ ಬಿಡಿಸಿದ್ರು. ಮಕ್ಕಳು ಹೇಗೆ ಬಿಡಿಸಿದ್ರು ಚೆನ್ನಾಗೇ ಇರುತ್ತೆ ಅಲ್ವಾ. ಶಿವಾಂಶ್ ಆಯ್ತಾ? ಗುಡ್ ಗುಡ್, ಕೀಪ್ ಗೋಯಿಂಗ್. ಇನ್ನು ರಂಗೋಲಿ ಕಾಂಪಿಟೇಷನ್ ಸಹ ಇತ್ತು. ಚುಕ್ಕಿ ರಂಗೋಲಿ ಹಾಕಬೇಕಾಗಿತ್ತು. ಇಲ್ಲಿ ಒಂದಕ್ಕಿಂತ ಒಂದು ರಂಗೋಲಿ ತುಂಬಾನೇ ಚೆನ್ನಾಗಿತ್ತು. ನೋಡ್ಲಿಕ್ಕೇನೆ ಖುಷಿ ಆಗ್ತಾ ಇತ್ತು. ಈಗೆಲ್ಲ ಈಸಿಯಾಗಿ ರಂಗೋಲಿ ಹಾಕಲಿಕ್ಕೆ ತುಂಬ ಎಲ್ಲ ಉಪಕರಣಗಳು ಸಿಗ್ಬೋದು. ಆದರೆ ಮುಂಚಿನ ಥರ ಚುಕ್ಕಿಯಲ್ಲಿ ಹಾಕಿದ ರಂಗೋಲಿ ಅಷ್ಟು ಚಂದ ಈಗಿನ ಯಾವ ರಂಗೋಲಿ ಕೂಡ ಬರೋದಿಲ್ಲ. ಇದು ನನ್ನ ಅಭಿಪ್ರಾಯ. ನೀವೇನಂತೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಕಂಪ್ಲೀಟ್ ಪ್ರೋಗ್ರಾಮ್ ಆಗುವಲ್ಲಿ ತನಕ ಇರಲಿಲ್ಲ, ಬೇಗನೆ ಮನೆಗೆ ಬಂದಿದ್ವಿ. ಬೆಳಿಗ್ಗೆ ಅಲ್ಲಿ ಹೋಗುವಾಗ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳಿ 10 ದಿರಮ್ನ ಲಕ್ಕಿ ಡ್ರಾ ಕೂಪನ್ ಅನ್ನ ತಗೊಂಡಿದ್ವಿ. ಇದು ತನಕ ನನಗೆ ಯಾವುದೇ ಲಕ್ಕಿ ಡ್ರಾ ಹೊಡೆದಿರಲಿಲ್ಲ. ಈ ಸಲ ಸಿಕ್ಕಿದ್ದು ಅದು ಮಿರಾಕಲ್ ಅಂತಾನೆ ಅನಿಸ್ತು ನನಗೆ. Goes to Vani Nayak from Sharjah. Is Vani Nayak here? Ending in 0058, the phone number. Do we have Vani Nayak from Sharjah? On behalf? No. Vani Nayak from Sharjah. All right, we will make a note of it. So Vani Nayak from Sharjah wins a robo that is going to clean. ನಾವೀಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ. ಡ್ಯಾನ್ಸ್ ಎಲ್ಲ ಮುಗೀತು, ಸ್ವಲ್ಪ ಬೇಗನೆ ಹೊರಟಿದ್ದೇವೆ. ಇನ್ನು ಸಹ ಅಲ್ಲಿ ಉಳಿದವ್ರದ್ದು ಪರ್ಫಾರ್ಮೆನ್ಸ್ ಬಾಕಿ ಇತ್ತು. ಅದೇ ನಾವು ಬೇಗನೆ ಹೊರಟ್ರಿ. ಹೇಗಿತ್ತು ರೀ ನಮ್ದು ಪರ್ಫಾರ್ಮೆನ್ಸ್? ಡ್ಯಾನ್ಸ್ ಒಳ್ಳೇದಾಗಿದ? ಪರ್ಫೆಕ್ಟ್ ರೆಟ್ರೋ ಹಳೆ ಕನ್ನಡ ಸಿನಿಮಾ ಇದೆ ಅಲ್ವಾ? ನಮ್ದು ಲುಕ್ ನೋಡಿದ್ರೆ ಸಹ ಹಾಗೆ ಉಂಟಲ್ಲ. ಟೀಚರ್ ಅಮ್ಮನಿಗೆ ಹೇಗೆ ಅನಿಸ್ತು? ಒಳ್ಳೇದಿತ್ತು. ಎಂಜಾಯ್ ಮಾಡಿದ್ರಾ? ನಾವೆಲ್ಲ ಹೇಗೆ ಮಾಡಿದ್ವಿ? ಒಳ್ಳೇದ್ ಮಾಡಿದ್ವಾ? ಸಹನಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇವತ್ತಿದ್ದು? ಚೆನ್ನಾಗಿತ್ತು. ಸ್ಟೇಜ್ ಫಿಯರ್ ಹೋಯ್ತಲ್ಲ? ಆಯ್ತಲ್ಲ, ಅವರು ಹೇಳಿದ್ರು ರೆಕಾರ್ಡ್ ಆಗಿದೆ. ನೆಕ್ಸ್ಟ್ ಟೈಮ್ ಅವರು ಮುಂದೆ ನಿಂತು ಮಾಡ್ತಾರೆ ಅಂತ ಸಾಕ್ಷಿ. ನಿಮ್ಗೆ ನನ್ನ ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಡ್ಯಾನ್ಸ್ ಹೇಗೆ ಅನಿಸ್ತು ಅಂತ ಹೇಳೋದನ್ನು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ರಾಮ್ ರಾಮ್. ರಾಮ್ ರಾಮ್ ಕರೋ. ರಾಮ್ 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 ರಾಮ್.